ಸ್ನೇಹಿತರೆ, ನೀವು ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂತಹ ಕನ್ನಡ ಫಾಂಟ್ಗಳನ್ನ ನೋಡ್ತಿರ್ಬೋದು. ಈ ಕನ್ನಡ ಫಾಂಟ್ಗಳನ್ನ ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು ಮತ್ತೆ ಇವುಗಳನ್ನ ಹೇಗೆ ಇನ್ಸ್ಟಾಲ್ ಮಾಡ್ಕೋಬೇಕು ಅನ್ನೋದರ ಸಂಪೂರ್ಣವಾದಂತಹ ಮಾಹಿತಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಎಲ್ಲ ಸಂಪೂರ್ಣವಾದಂತಹ ಮಾಹಿತಿ ಅರ್ಥ ಆಗುತ್ತೆ. ನೋಡಿ, ಇದು ಕೂಡ ಒಂದು ಫಾಂಟು ಮತ್ತೆ ಈ ಫಾಂಟು ಬಹಳನೇ ಇತ್ತೀಚೆಗೆ ಬಳಕೆಯಲ್ಲಿ ಬರ್ತಾ ಇದ್ದಾವೆ. ಇವುಗಳನ್ನ ಡೌನ್ಲೋಡ್ ಮಾಡೋದು ಮತ್ತು ಇನ್ಸ್ಟಾಲ್ ಮಾಡೋದನ್ನ ಕಲಿಯೋಣ. ಮೊದಲನೇದಾಗಿ ಗೂಗಲ್ ಸರ್ಚ್ ಅಲ್ಲಿ ಬಂದು ಟೈಪ್ ಮಾಡಿ ಸರ್ಚ್ ಮಾಡಬೇಕು, ಅಕ್ಷರ ಟೈಪ್ ಸ್ಟುಡಿಯೋ ಅಂತ. ಇದನ್ನ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಮೊದಲನೇ ಒಂದು ಲಿಂಕ್ ಏನಿದೆಯಲ್ಲ, ಅಕ್ಷರ ಟೈಪ್ ಸ್ಟುಡಿಯೋ ಕನ್ನಡ ಅಂತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಬೇಕು. ಓಪನ್ ಮಾಡಿದಾಗ ಅಕ್ಷರ ಟೈಪ್ ಸ್ಟುಡಿಯೋ ಇವರ ಅಧಿಕೃತ ವೆಬ್ಸೈಟು ಓಪನ್ ಆಗುತ್ತೆ. ಈ ಫಾಂಟ್ಗಳನ್ನು ಇವರು ಸಂಪೂರ್ಣವಾಗಿ ಫ್ರೀ ಆಫ್ ಕಾಸ್ಟ್ ನೀಡ್ತಿದ್ದಾರೆ. ಇದರ ಬದಲಾಗಿ ನೀವು ಅವರಿಗೆ ಏನಾದರೂ ಟಿಪ್ ಕೊಡಬಹುದು. ನೋಡಿ, ಇಲ್ಲಿ ಕನ್ನಡ ಫಾಂಟ್ ಅಂತ ಇದೆಯಲ್ಲ, ಈ ಕನ್ನಡ ಫಾಂಟ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಇವರ ಒಂದು ಇತ್ತೀಚಿನ ಫಾಂಟ್ಗಳು ನೋಡೋಕ್ಕೆ ಸಿಗ್ತವೆ. ಚಿಕ್ಕಮಗಳೂರು ಫಾಂಟು, ಬಂಡೀಪುರ ಫಾಂಟು, ಮತ್ತು ಇವರ ಮುಂದಿನ ಅಪ್ಕಮಿಂಗ್ ಫಾಂಟ್ಗಳು ಯಾವುದಪ್ಪ ಅಂದರೆ ಮಣ್ಣಿನ ಮಡಿಕೆಯ ಘಮಲು. ಈ ಫಾಂಟ್ಗಳು ಇವರು ಮುಂದಿನ ಒಂದು ದಿನಗಳಲ್ಲಿ ಪರಿಚಯ ಮಾಡಿಕೊಡ್ತಾರೆ. ಇವರಿಗೆ ನೀವು ಫ್ರೀಯಾಗಿ ಈ QR ಕೋಡ್ ಸ್ಕ್ಯಾನ್ ಮಾಡೋದರ ಮೂಲಕ ಟಿಪ್ ಕೊಡಬಹುದು. ಈ ಫಾಂಟ್ಗಳನ್ನು ಸಂಪೂರ್ಣವಾಗಿ ಉಚಿತವಾಗಿ ಬಳಸ್ಕೋಬಹುದು ನಾವು. ಮೊದಲನೇದಾಗಿ ಅಕ್ಷರ, ಚಿಕ್ಕಮಗಳೂರು ಅಕ್ಷರ ಏನಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ ಡೌನ್ಲೋಡ್ ಫಾಂಟ್ ಅಂತ ಇದೆಯಲ್ಲ, ಈ ಡೌನ್ಲೋಡ್ ಫಾಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೌನ್ಲೋಡ್ ಫಾಂಟ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮ್ಮ ಫಾಂಟು ಡೌನ್ಲೋಡ್ ಆಯಿತು. ನೋಡಿ, ATS ಚಿಕ್ಕಮಗಳೂರು ಡೌನ್ಲೋಡ್ ಆಯಿತು. ಇವಾಗ ಇದಕ್ಕೆ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿ ಓಪನ್ ಮಾಡಬೇಕು. ಓಪನ್ ಮಾಡಿದ್ರೆ ATS ಫೈಲು ಇಲ್ಲಿ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಬೇಕು. ಓಪನ್ ಮಾಡಿದ ನಂತರ ATS ಫಂಡ್ ಲೈಸೆನ್ಸ್ ಅಂತ ಇದೆಯಲ್ಲ, ಇಲ್ಲಿ ಲೈಸೆನ್ಸ್ ಮತ್ತೆ ಇನ್ನಿತರ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀವು ನೋಡ್ಬೋದು. ನೋಡಿ, ATS ಚಿಕ್ಕಮಗಳೂರು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಇಲ್ಲಿ ಇನ್ಸ್ಟಾಲ್ ಅನ್ನೋ ಬಟನ್ ಕಾಣಿಸುತ್ತೆ. ನೋಡಿ, ಇನ್ಸ್ಟಾಲ್ ಬಟನ್ ಇದೆಯಲ್ಲ, ಈ ಇನ್ಸ್ಟಾಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಫಾಂಟು ಇನ್ಸ್ಟಾಲ್ ಆಗುತ್ತೆ. ನಮ್ಮ ಚಿಕ್ಕಮಗಳೂರು ಫಾಂಟ್ ಈ ಒಂದು ಇನ್ಸ್ಟಾಲ್ ಆಯಿತು. ಈಗ ಎರಡನೇ ಫಾಂಟನ್ನು ಕ್ಲಿಕ್ ಮಾಡಬೇಕು. ಇದನ್ನು ಕೂಡ ಸೇಮ್ ಇನ್ಸ್ಟಾಲ್ ಮಾಡ್ಕೋಬೇಕು. ಈ ರೀತಿಯಾಗಿ ಚಿಕ್ಕಮಗಳೂರು ಫಾಂಟನ್ನು ನಾವು ಇನ್ಸ್ಟಾಲ್ ಮಾಡ್ಕೊಂಡಿವಿ. ಇವಾಗ ಇವುಗಳನ್ನ MS Word ಅಲ್ಲಿ ಬಳಸೋದು ಹೇಗಂತ ನೋಡೋಣ. ಮೊದಲನೇದಾಗಿ MS Word ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಿದ್ದ ನಂತರ ನಾವು ಆಲ್ರೆಡಿ ಇಲ್ಲಿ ಟೈಪ್ ಮಾಡಿದ್ದೀವಿ. ಇದನ್ನ ಬೇರೆ ಒಂದು ಅಕ್ಷರಗಳಿಗೆ ಬದಲಾವಣೆ ಮಾಡೋಣ. ಮೊದಲು ನೋಡಿ, ಇಲ್ಲಿ ನಾರ್ಮಲ್ ಫಾಂಟ್ ಇದೆ. ಇವುಗಳಿಗೆ ಚಿಕ್ಕಮಗಳೂರು ಫಾಂಟ್ ಅಲ್ಲಿ ಪರಿವರ್ತನೆ ಮಾಡೋದು ಹೇಗಪ್ಪ ಅಂತಂದ್ರೆ, ಸಿಂಪಲ್ ಆಗಿ Ctrl+A ಪ್ರೆಸ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಈ ಫಾಂಟ್ ಸೆಕ್ಷನ್ ಏನಿದೆಯಲ್ಲ, ಈ ಫಾಂಟ್ ಸೆಕ್ಷನ್ ಅಲ್ಲಿ ಅಕ್ಷರದ ಒಂದು ಶೈಲಿ ಏನಿದಾವಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಇಲ್ಲಿ ATS ಚಿಕ್ಕಮಗಳೂರು ಅಂತ ಇರುತ್ತೆ. ಒಂದ್ ವೇಳೆ ನಿಮಗೆ ಕಾಣಲಿಲ್ಲ ಅಂತಂದ್ರೆ ಇಲ್ಲಿ ಟೈಪ್ ಮಾಡಬೇಕು. ATS ಬಂಡೀಪುರ ಇದೆ, ಮತ್ತೆ ATS ಚಿಕ್ಕಮಗಳೂರು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ನೋಡಿ, ನಮ್ಮ ಒಂದು ಫಾಂಟು ಚಿಕ್ಕಮಗಳೂರು ನಾವು ಏನು ಡೌನ್ಲೋಡ್ ಮಾಡಿದ್ವಲ್ಲ ಅದು ಕನ್ವರ್ಟ್ ಆಗುತ್ತೆ. ಇವಾಗ ಈ ಬಂಡೀಪುರ ಫಾಂಟ್ ಅನ್ನ ಡೌನ್ಲೋಡ್ ಮತ್ತೆ ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಮಾಡ್ಕೊಂಡು MS Word ಅಲ್ಲಿ ಬಳಕೆಗೆ ತಗೊಂಬರೋಣ. ಮೊದಲು ಮತ್ತೆ ತಿರ್ಗಾ ನಾವು ಏನಪ್ಪ ಮಾಡ್ಬೇಕಂದ್ರೆ, ಸಿಂಪಲ್ ಆಗಿ ಈ ಅಕ್ಷರ ಟೈಪ್ ಸ್ಟುಡಿಯೋ ಮೇಲೆ ಬಂದು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂದ್ರೆ ಬಂಡೀಪುರ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಡೌನ್ಲೋಡ್ ಫಾಂಟ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಫಾಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತೆ ಮಾಡಿದ ನಂತರ ಇಲ್ಲಿ ATS ಬಂಡೀಪುರ ಫಾಂಟು ಡೌನ್ಲೋಡ್ ಆಯಿತು. ಇದನ್ನ ಡೈರೆಕ್ಟ್ ಆಗಿ ಇಲ್ಲಿಂದ ಕ್ಲಿಕ್ ಮಾಡಿ ಓಪನ್ ಮಾಡಬೇಕು. ಓಪನ್ ಮಾಡಿದ್ರೆ ಜಿಪ್ ಫೈಲು ಓಪನ್ ಆಗುತ್ತೆ. OTF ಅಂತ ಇದೆಯಲ್ಲ,
ಈ OTF ಮೇಲೆ ಕ್ಲಿಕ್ ಮಾಡಿದ್ರೆ ATS ಬಂಡೀಪುರ ಅಂತ ಇರುತ್ತೆ ನೋಡಿ. ಈ ರೀತಿಯಾಗಿ ಕಾಣಿಸ್ತಾ ಇದೆಯಾ. ಇವಾಗ ಡೈರೆಕ್ಟ್ ಆಗಿ ಇಲ್ಲಿಂದ ಮತ್ತೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡಬೇಕು. ನಮ್ಮ ಬಂಡೀಪುರ ಫಾಂಟು ಇನ್ಸ್ಟಾಲ್ ಆಯ್ತು. ಇವಾಗ ಈ ಬಂಡೀಪುರ ಫಾಂಟ್ ಇನ್ಸ್ಟಾಲ್ ಆಯ್ತು. ಈಗ MS Word ಅಲ್ಲಿ ಬಳಸೋದು ಹೇಗಪ್ಪ ಅಂತಂದ್ರೆ, ಇವಾಗ ನಮ್ಮ ಹತ್ರ ಬೇರೆ ಏನೋ ಫಾಂಟ್ ಸ್ಟೈಲ್ ಇದೆ, ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಅಕ್ಷರ ಅಂದ್ರೆ ಫಾಂಟ್ ಸೆಕ್ಷನ್ ಅಲ್ಲಿ ಬಂದು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಟೈಪ್ ಮಾಡಬೇಕು ATS ಬಂಡೀಪುರ. ಬಂಡೀಪುರ ಬಂತು ನೋಡಿ. ಬಂಡೀಪುರ ಬೋಲ್ಡ್ ಅಂತಿದೆಯಲ್ಲ, ಕ್ಲಿಕ್ ಮಾಡಿದ್ರೆ ಸಾಕು ನೋಡಿ, ನಮ್ಮ ಫಾಂಟು ಬಂಡೀಪುರ ಫಾಂಟು ಇಲ್ಲಿ ಅಪ್ಲೈ ಆಯಿತು. ಈ ರೀತಿಯಾಗಿ ನಾವು ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಕನ್ನಡ ಫಾಂಟ್ಗಳನ್ನ ಈಸಿಯಾಗಿ ಡೌನ್ಲೋಡು ಇನ್ಸ್ಟಾಲ್ ಮಾಡಿ ಅದನ್ನ MS Word ಅಲ್ಲಿ ಬಳಸಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತೆ ಇಂತಹ ಅದ್ಭುತ ವಿಡಿಯೋಗಳಿಗಾಗಿ ಮಾಹಿತಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಧನ್ಯವಾದಗಳು.